ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಗೃಹಮೇಧಿವ್ರತಾನ್ಯತ್ರ ಮಹಾಂತೀಹ ಪ್ರಚಕ್ಷತೆ ನಾತ್ಮಾರ್ಥೇ ಪಾಚಯೇದನ್ನಂ ನ ವೃಥಾ ಘಾತಯೇತ್ ಪಶುಂ. ಗೃಹಸ್ಥರ ಧರ್ಮವನ್ನು ಹೇಳ್ತಾ ಇದ್ದಾರೆ. ಅವನೊಬ್ಬನೇ ಊಟ ಮಾಡಬಾರದು. ಒಬ್ಬ ಗೃಹಸ್ಥನಾದವನು ಯಾರಿಗಾದರೂ ಊಟಕ್ಕೆ ಹಾಕಿಯೇ ಊಟ ಮಾಡಬೇಕು. ನಾತ್ಮಾರ್ಥೇ ಪಾಚಯೇದನ್ನಂ. ಪ್ರಾಣಿ ವಾ ಯದಿ ವಾ ಪ್ರಾಣಿ ಸಂಸ್ಕಾರಂ ಯಜುಷಾರ್ಹತಿ. ಪ್ರಾಣ ಆಗಲಿ, ಪ್ರಾಣ ಇರುವ ಪದಾರ್ಥಗಳು ಅದನ್ನು ತಿನ್ನೋದಾದರೂ, ಪ್ರಾಣವಿಲ್ಲದ ಅಕ್ಕಿ ಮೊದಲಾದವುಗಳನ್ನು ತಿನ್ನೋದಾದರೂ ವೈಶ್ವದೇವ ಆಗಲೇಬೇಕು. ನದಿವಾ ಪ್ರಸ್ವಪೇಜ್ಜಾತು ನ ಪೂರ್ವಾ ಪರರಾತ್ರಯೋಃ ನ ಭುಂಜೀತಾಂತರಾ ಕಾಲೇ ನಾನೃತಾವಾ ಹೋಯೇತ್ ಸ್ತ್ರೀಯಂ. ಬೆಳಗ್ಗೆ ಮಲ್ಕೊಳ್ಬಾರದಂತೆ, 4 ಗಂಟೆಗೆ ಮಲ್ಕೊಳ್ಬಾರದಂತೆ. ಬೆಳಗ್ಗೆ 4 ಗಂಟೆಗೆ, 10 ಗಂಟೆ ಮೇಲೆ ಮಲ್ಕೊಳ್ಬಾರದು, 6 ಗಂಟೆಗೆ ಮಲ್ಕೊಳ್ಬಾರದು. ಮತ್ತೆ ರಾತ್ರಿ 9ಕ್ಕೆ ಮಲ್ಕೊಳ್ಬಹುದು. ನಭುಂಜೀತಾಂತರಾ ಕಾಲೇ ನಾನೃತಾವಾ ಹೋಯೇತ್ ಸ್ತ್ರೀಯಂ. ಮಧ್ಯದ ಕಾಲದಲ್ಲಿ ತಿನ್ನಬಾರದು. ಋತು ಅಲ್ಲದೆ ಇರಬೇಕಾದ್ರೆ ಹೆಣ್ಣನ್ನು ಸೇರಬಾರದು. ನಾಸ್ಯಾ ನಶ್ನನ್ ವಸೇದ್ವಿಪ್ರೋ ಗೃಹೇ ಕಶ್ಚಿದ ಪೂಜಿತಃ. ಮನೆಯಲ್ಲಿ ಯಾರೋ ಒಬ್ಬ ಬಂದರೆ ಅವನಿಗೆ ಊಟಕ್ಕಾಕಿಯೇ ಕಳಿಸ್ಬೇಕು. ಊಟಕ್ಕೆ ಊಟ ಮಾಡದವನು ಬರದೇ ಹೋದರೂ ಅಡ್ಡಿ ಇಲ್ಲ. ತಥಾ ಸ್ಯಾತಿತಯ ಪೂಜ್ಯಾಃ ಹವ್ಯಕವ್ಯವಃ ಸದಾ ವೇದ ವಿದ್ಯಾವ್ರತ ಸ್ನಾತಾಃ ಶ್ರೋತ್ರಿಯಾ ವೇದ ಪಾರಗಾಃ. ಅವನಿಗೆ ಅತಿಥಿಗಳನ್ನು ಪೂಜೆ ಮಾಡದೇ ಇರಬಾರದು. ಹವ್ಯ ಕವ್ಯಗಳನ್ನು ಮಾಡಬೇಕು. ಹವ್ಯ ಅಂದರೆ ದೇವತೆಗಳಿಗೆ ಕೊಡುವ ಹವಿಸ್ಸನ್ನು ಹವ್ಯ ಅಂತ ಕರೀತಾರೆ. ಪಿತೃದೇವತೆಗಳಿಗೆ ಕೊಡಬೇಕಾದ ನೈವೇದ್ಯವನ್ನು ಕವ್ಯ ಅಂತ ಕರೀತಾರೆ. ಅದನ್ನು ಮಾಡಲೇಬೇಕು. ಸ್ವಕರ್ಮ ವಿನೋದಾಂತಾಃ ಕ್ರಿಯಾವಂತಾಸ್ತಪಸ್ವಿನಃ ತೇಷಾಂ ಹವ್ಯಂಚ ಕವ್ಯಂಚ ಪ್ಯರಹಣಾರ್ಥಂ ವಿಧೀಯತೆ. ಸ್ವಕರ್ಮ ಜೀವಿನಃ, ತಮ್ಮ ಕ್ರಿಯೆ ಅದರಲ್ಲಿ ತೊಡಗಿ ಇಂದ್ರಿಯ ನಿಗ್ರಹವುಳ್ಳವರು, ಕ್ರಿಯಾವಂತರು, ತಪಸ್ವಿಗಳು ಯಾರಿರ್ತಾರೆ ಅವರಿಗೆ ಹವ್ಯ ಕವ್ಯದಲ್ಲಿ ಊಟಕ್ಕೆ ಹಾಕಬೇಕು. ಅಂದರೆ ಶ್ರಾದ್ದದಲ್ಲಿ ಮತ್ತೆ ಯಜ್ಞ ಮಾಡಿದಾಗ ಊಟಕ್ಕೆ ಹಾಕಬೇಕು, ಅವರನ್ನು ಪೂಜಿಸಬೇಕು. ನಖರೈ ಸಂಪ್ರಯಾರ್ಥಸ್ಯ ನಖರೈ ಸಂಪ್ರಯಾತಸ್ಯ ಸ್ವಕರ್ಮಖ್ಯಾಪಕಸ್ಯ ವಾ ಅಪವಿದ್ಧಾಗ್ನಿಹೋತ್ರಸ್ಯ ಗುರೋರ್ವಾಲಿ ಕಾರಿಣಃ ಸಂವಿಭಾಗೋತ್ರ ಭೂತಾನಾಂ ಸರ್ವೇಷಾಮೇವ ಶಿಷ್ಯತೆ. ಯಾವತ್ತೂ ಕೂಡ ತನ್ನ
ಕರ್ಮವನ್ನು ಕೊಚ್ಚಿಕೊಳ್ಳುವವನು, ಅಗ್ನಿಹೋತ್ರವನ್ನು ಮಾಡದವನು, ಗುರುಗಳಿಗೆ ದ್ರೋಹ ಮಾಡಿದವನು, ಅವನ ಅನ್ನವನ್ನು ದೇವತೆಗಳು ಮತ್ತು ಪಿತೃಗಳು ಸ್ವೀಕರಿಸುವುದಿಲ್ಲ. ವಿಘಸಾಶಿ ಭವೇನ್ನಿತ್ಯಂ ನಿತ್ಯಂ ಚಾಮೃತ ಭೋಜನ ಅಮೃತಂ ಯಜ್ಞಶೇಷಸ್ಯ ಭೋಜನಂ ಹವಿಷಾ ಸಮಂ. ವಿಘಸಾಶಿ, ಯಜ್ಞದಲ್ಲಿ ಹಾಕಿ ಉಳಿದದ್ದನ್ನೇ ಉಣ್ಣಬೇಕು. ಯಜ್ಞಶೇಷದ ಭೋಜನವನ್ನೇ ಅಮೃತ ಅಂತ ಕರೀತಾರೆ. ಭೃತ್ಯ ಶೇಷಂತು ಯೋಷ್ಣಾತಿ ತಮಾಹುರ್ ವಿಘತಾಶಿನಂ. ಭೃತ್ಯರಿಗೆ ಊಟಕ್ಕೆ ಹಾಕದೇ ಇರಬಾರದು. ಸ್ವದಾರ ನಿರತಃ. ಬಹಳ ಜನ ಆಕ್ಷೇಪ ಮಾಡೋದೇನಿದೆ ಅಂದರೆ, ಪತಿವ್ರತೆಯರು ಅಂತ ಹೇಳಿ ಇದೆ, ಪತ್ನಿವ್ರತರು ಅಂತ ಇಲ್ಲ ಅಂತ. ವಸ್ತುತಃ ಪ್ರತಿಯೊಬ್ಬ ಗೃಹಸ್ಥನೂ ಕೂಡ ಸ್ವದಾರ ನಿರತನಾಗಿರಬೇಕು. ಅಂದರೆ ತಮ್ಮ ಹೆಂಡತಿಯಲ್ಲಿ ರತನಾಗಿರಬೇಕು, ಬೇರೆಯವರತ್ತ ಗಮನ ಹರಿಸಬಾರದು. ಅನಸೂಯುರ್ಜಿತೇಂದ್ರಿಯ, ಮತ್ಸರ ಇರಬಾರದು, ಇಂದ್ರಿಯ ನಿಗ್ರಹ ಇರಬೇಕು. ಋತ್ವಿಕ್ ಪುರೋಹಿತಾಚಾರ್ಯೈ ಮಾತುಲಾತಿಥಿ ಸಂಶ್ರಿತೈ ಬಾಲವೃದ್ಧಾತುರೈರ್ವೈದ್ಯೈ ಜ್ಞಾತಿ ಸಂಬಂಧಿ ಬಾಂಧವೈ ಮಾತಾ ಪಿತೃಭ್ಯಾಂ ಜಾಮೀಭಿಃ ಭ್ರಾತ್ರ ಪುತ್ರೇಣ ಭಾರ್ಯಯ ದುಹಿತ್ರ ದಾಸವರ್ಗೇಣ ವಿವಾದಂ ನಾನು ಯೋಜಯೇತ್. ಪುರೋಹಿತರ ಹತ್ರ, ಆಚಾರ್ಯರ ಹತ್ತಿರ, ಸೋದರ ಮಾವ, ಅತಿಥಿಗಳು, ತಮ್ಮನ್ನು ಆಶ್ರಯಿಸಿದವರು, ಬಾಲಕರು, ವೃದ್ಧರು, ರೋಗಿಗಳು, ವೈದ್ಯರು, ಜ್ಞಾತಿಗಳು, ಬಾಂಧವರು, ತಂದೆ, ತಾಯಿ, ತಂಗಿ, ಅಣ್ಣ, ಮಗ, ಹೆಂಡತಿ, ಮಗಳು, ದಾಸ, ಇಷ್ಟು ಜನರ ಜೊತೆಗೆ ವಿವಾದ ಮಾಡಬಾರ್ದು. ಮತ್ತು ಮಾತಾಡೋದೇನನ್ನ ಅಂತ ಪ್ರಶ್ನೆ. ಅವರನ್ನ ನಮಗಿಂತ ಚಿಕ್ಕವರು ಅಂತಾದಾಗ ಅವರಿಗೆ ಅರ್ಥ ಮಾಡಿಕೊಳ್ಳುವ ಬಗೆಯನ್ನ ಹೇಳಬೇಕು. ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇರಬೇಕು. ಇಲ್ಲಿ ವಿವಾದ ಅಂತಂದ್ರೆ ಸ್ಪೆಷಲಿ ವಸ್ತು ನನ್ನದು ಅಂತನ್ನುವ ವಾದ, ಮತದ ಪ್ರಕ್ರಿಯೆ ಅಲ್ಲ. ಏತೈರ್ಜಿತಸ್ತು ಜಯತಿ ಸರ್ವಾನ್ ಲೋಕಾನ್ ನ ಸಂಶಯ ಆಚಾರ್ಯೋ ಬ್ರಹ್ಮಲೋಕೆ ಚ ಪ್ರಾಜಾಪತ್ಯೇ ಪಿತಾ ಪ್ರಭು. ಆಚಾರ್ಯರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಬ್ರಹ್ಮಲೋಕ ಆಗತ್ತೆ, ತಂದೆಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಪ್ರಾಜಾಪತ್ಯ ಲೋಕ, ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಇಂದ್ರಲೋಕ, ಋತ್ವಿಜರನ್ನು ಚೆನ್ನಾಗಿ ನೋಡಿಕೊಂಡ್ರೆ ದೇವಲೋಕ, ತಂಗಿಯರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಪ್ಸರೆಯರ ಲೋಕ, ವೈಶ್ವದೇವ ಅದನ್ನು ಚೆನ್ನಾಗಿ ಪಡಿಬೇಕು ಅಂತಂದರೆ ಜ್ಞಾತಿಗಳು, ಬಂಧುಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಇನ್ನು ಮಾತೃಲವು, ತಾಯಿ ಹಾಗೂ ಸೋದರ ಮಾವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಲೋಕದಲ್ಲಿ ಒಳ್ಳೆ ಖ್ಯಾತಿ ಇರುತ್ತೆ. ವೃದ್ಧ ಬಾಲಾತುರಕೃಶಾಹ ತ್ವಾಕಾಶೆ ಪ್ರಭವಿಷ್ಣವಃ. ವೃದ್ಧರು, ಬಾಲಕರು, ರೋಗಿಗಳು, ಅವರನ್ನು ನೋಡಿಕೊಂಡ್ರೆ ಒಳ್ಳೆಯ ಲೋಕ ಆಗತ್ತೆ. ಭ್ರಾತ ಜ್ಯೇಷ್ಠ ಸಮಪಿತ್ರ ಭಾರ್ಯಾ ಪುತ್ರ ಸ್ವಕಾತನು ಛಾಯಾಸ್ವ ದಾಸವರ್ಗಸ್ತು ದುಹಿತ ಕೃಪಣಂ ಪರಂ. ದೊಡ್ಡ ಅಣ್ಣ ತಂದೆಗೆ ಸಮ. ಭ್ರಾತ ಜ್ಯೇಷ್ಠ ಸಮಪಿತ್ರ, ಭಾರ್ಯ ಪುತ್ರ ಸ್ವಕಾತನು, ಹೆಂಡತಿ ಮತ್ತೆ
ಮಗ ಅಂತಂದ್ರೆ ತಾನೇ ತನ್ನ ಶರೀರ ಅಷ್ಟು ನೋಡ್ಕೊಳ್ಬೇಕು ಅವ್ರನ್ನ. ಛಾಯಾಸ್ವ ದಾಸವರ್ಗಸ್ತು, ದಾಸರು ಅಂತ ಹೇಳಿದ್ರೆ ತಮ್ಮ ನೆರಳು. ದುಹಿತಾ ಕೃಪಣಂ ಪರಂ, ಮಗಳು ಅಂತ ಏನಿದ್ದಾಳೆ ಅವಳು ಅತ್ಯಂತ ದಯೆಗೆ ಅರ್ಹಳು. ತಸ್ಮಾದೇತೈರಧಿಕ್ಷಿಪ್ತ ಸಹೇನ್ನಿತ್ಯಮಸಜ್ವರ ಗೃಹಧರ್ಮರತೋ ವಿದ್ವಾನ್ ಧರ್ಮನಿತ್ಯೋಜಿತಕ್ಲಮಃ. ಅದರಿಂದಾಗಿ ಇವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಗೃಹಸ್ಥನಾದವನೊಬ್ಬನು. ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಸಾಧ್ಯವೇ ಇಲ್ಲದ ಪರಿಸ್ಥಿತಿ. ಯಾಕೆ ಅಂದರೆ ಎಲ್ಲ ತಪ್ಪರ್ಥ ಮಾಡಿಕೊಳ್ಳೋದೇ ಜಾಸ್ತಿ. ಎಲ್ಲರೂ ಕೂಡ ಹಕ್ಕು ಅಂತ ನೋಡ್ತಾರೆ. ಆದರೆ ಇದನ್ನ ಎಲ್ಲರೂ ತಿಳ್ಕೊಂಡ್ರೆ, ಅವ್ರವ್ರ ಪಾರ್ಟ್ ಸರಿ ಮಾಡಿಕೊಂಡ್ರೆ ಸಾಕು, ಎಲ್ಲ ಮುಗಿದೋಗುತ್ತೆ. ಪ್ರಯತ್ನ ಪಡಬಹುದೇನೋ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಭಾರಿ ಕಷ್ಟ. ನಚಾರ್ಥಬದ್ಧ ಕರ್ಮಾಣಿ ಧರ್ಮಂ ವಾ ಕಿಂಚಿದಾಚರೇತ್ ಗೃಹಸ್ಥ ವೃತ್ತಯಸ್ತಿಸ್ರಃ ತಾಸಾಂ ನಿಶ್ರೇಯಸಂ ಪರಂ. ಅರ್ಥಬದ್ಧ, ಹಣಕ್ಕೆ ಸಂಬಂಧಪಟ್ಟು ಕರ್ಮಗಳಲ್ಲಿ ತೊಡಗಬಾರದು. ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಣ ಬರುತ್ತೆ ಅಂತ ಧರ್ಮವನ್ನು ಮಾಡಬಾರದು. ಪರಸ್ಪರಂ ತಥೈವಾಹು ಚಾತುರಾಶ್ರಮ್ಯಮೇವ ತತ್ ಯೇ ಚೋಕ್ತಾ ನಿಯಮಸ್ತೇಷಾಂ ಸರ್ವಂ ಕಾರ್ಯಂ ಬುಭೂಷತಾಂ. ಪರಸ್ಪರರು ವರ್ಣ ಮತ್ತೆ ಆಶ್ರಮ, ಅವರಲ್ಲಿ ಲಾಭ ಹಣ ಅಂತನ್ನೋದು ಇಣುಕಲೇಬಾರದು. ಕರ್ತವ್ಯ ಮಾಡಬೇಕು ಅಂತ ಇರಬೇಕು. ಕುಂಭೀ ಧಾನ್ಯೇರುಂಛಸಿಲೈ ಕಾಪೋತಿಂ ಚಾಸ್ಥಿತೈಸ್ತಥಾ ಯಸ್ಮಿನ್ಶ್ಚೈತೆ ವಸಂತ್ಯರ್ಹಾಃ ತದ್ರಾಷ್ಟ್ರಮಭಿವರ್ಧತೆ. ಯಾವ ರಾಷ್ಟ್ರದಲ್ಲಿ ಈ ತರಹದ ಗೃಹಸ್ಥರಿರ್ತಾರೋ ಆ ರಾಷ್ಟ್ರ ಬೆಳೆಯುತ್ತೆ. 10 ಹಿಂದಿನ 10 ಮುಂದಿನ ತಲೆಮಾರು ಉದ್ಧಾರ ಆಗ್ತಾರೆ ಈ ತರಹ ಇದ್ರೆ. ಯತೇಂದ್ರಿಯಾಣಾಂ ಅಥವಾ ಗತಿರೇಷಾ ವಿಧೀಯತೆ. ಅಥವಾ ಒಬ್ಬ ಗೃಹಸ್ಥ ಇಷ್ಟು ಚೆನ್ನಾಗಿ ಇದ್ದ ಅಂದರೆ ಯತಿಗಳಿಗೆ ಏನು ಗತಿಯೋ ಅದೇ ಗತಿಯೂ ಆದೀತು. ಹೀಗಾಗಿ ಗೃಹಸ್ಥರ ಕರ್ತವ್ಯ ಇದು. ಅತಃಪರಂ ಪರಮಮುದಾರಮಾಶ್ರಮಂ ತೃತೀಯಮಾಹುಸ್ತ್ಯಜತಾಂ ಕಳೇಬರಂ ವನೌಕಸಾಂ ಗೃಹಪತಿನಾಮನುತ್ತಮಂ ಶೃಣುತ್ವಮಕ್ಲಿಷ್ಟ ಶರೀರಕಾರಿಣಾಂ. 3ನೆಯ ಆಶ್ರಮ. ನಾವು ದ್ವಿತೀಯ ಆಶ್ರಮವನ್ನು ನೋಡಿದೆವು. 3ನೆಯ ಆಶ್ರಮವೆನಿಸಿದ ವಾನಪ್ರಸ್ಥಾಶ್ರಮವನ್ನು ಕುರಿತು ಹೇಳ್ತೇವೆ, ಕೇಳು ಅಂತ. ಹೀಗೆ ಹೇಳುವಲ್ಲಿಗೆ 228ನೆಯ ಅಧ್ಯಾಯ. ಭೀಷ್ಮ ಪ್ರೋಕ್ತಾ ಗೃಹಸ್ಥ ವೃತ್ತಿಸ್ಥೆ ವಿಹಿತಾ ಯಾ ಮನೀಷಿಭಿಃ ತದನಂತರ ಮುಕ್ತಂ ಯತ್ ತನ್ನಿಬೋಧ ಯುಧಿಷ್ಠಿರಾಂ. ಗೃಹಸ್ಥ ವೃತ್ತಿಯನ್ನು ಹೇಳಿದ್ದೇವೆ. ಓ ಯುಧಿಷ್ಠಿರ, ವೇದವ್ಯಾಸರು ಹೇಳಿದ ಹಾಗೆ ವಾನಪ್ರಸ್ಥ ವೃತ್ತಿಯನ್ನು ನಾನು ಹೇಳ್ತೇನೆ, ಕೇಳು. ಕ್ರಮಶಸ್ತು ವಿಧೀಯೇತ ತೃತೀಯಾ ವೃತ್ತಿರುತ್ತಮ ಸಂಯೋಗ ವೃತ್ತಿ ಖಿನ್ನಾನಾಂ ವಾನಪ್ರಸ್ಥಾಶ್ರಮೌಕಸಾಂ. ಓ ಅರ್ಜುನನೇ, ಕೇಳು. ಗೃಹಸ್ಥ ಯಾವಾಗ ತನ್ನ ಮೈ ಸುಕ್ಕಾಗಿರೋದನ್ನು ಕಾಣ್ತಾನೆ, ಅಪತ್ಯಸ್ಯಾಪಿ ಚ ಅಪತ್ಯಂ, ಮಗನಿಗೆ ಮಗನಾಗಿರೋದನ್ನು ಕಾಣ್ತಾನೆ, ಅವಾಗ ಕಾಡಿಗೆ ಹೋಗ್ಬೇಕಂತೆ. ತೃತೀಯಮಾಯುಷೋ ಭಾಗಂ ವಾನಪ್ರಸ್ಥಾಶ್ರಮೇ ವಸೇತ್
ತಾನೇ ವಾಗ್ನೀನ್ ಪರಿಚರೇತ್ ಯಜಮಾನೋ ದಿವೌಕಸಃ. ಮೂರನೆಯ ಭಾಗ ಅಂದರೆ 50ರಿಂದ 75 ವರ್ಷ, ಅಲ್ಲಿಯ ತನಕ ವಾನಪ್ರಸ್ಥದಲ್ಲಿ ಇರಬೇಕು. 1ರಿಂದ 25 ಇದು ಬ್ರಹ್ಮಚರ್ಯಾಶ್ರಮ, 25ರಿಂದ 50 ಗೃಹಸ್ಥಾಶ್ರಮ, 51ರಿಂದ 75 ತನಕ ವಾನಪ್ರಸ್ಥಾಶ್ರಮ. ಈ ತರಹ ಇರ್ಲಿಕ್ಕಾಗಲ್ಲ, ಹಿಂದೆ ಯಾರೋ ಇದ್ರಂತೆ, ಆ ತರಹ ಲೆಕ್ಕದಲ್ಲಿ ಹೇಳಿದ್ದು. ಐದು ಹೊತ್ತಿಗೆ ಒಂದು ಊಟ ಅಂದ್ರೆ ಆಲ್ಮೋಸ್ಟ್ ದಿವಸ ಬಿಟ್ಟು ದಿವಸ ಊಟ. ತದಾಗ್ನಿಹೋತ್ರಂ ತು ಗಾವೋ ತದಾಗ್ನಿಹೋತ್ರಂ ತಾ ಗಾವೋ ಯಜ್ಞಾಂಗಾನಿ ಚ ತರ್ವಚಃ. ಇವನಿಗೆ ಯಜ್ಞದ ವಿಧಾನ ಆರಣ್ಯಕದಲ್ಲಿ ಹೇಳಿದ್ದಿದೆ. ಅವನು ಪಟ್ಟಣದ ಧಾನ್ಯಗಳನ್ನೆಲ್ಲ ಉಪಯೋಗಿಸಬಾರದು. ಹೊಲ ಉತ್ತಿ ಬೆಳೆದ ಭತ್ತಗಳನ್ನು ಬಳಸಬಾರದು. ಅಕೃಷ್ಟಂ ವೈ ವಿರೀಹಿಯವಂ, ಕಾಡು ಉದ್ದು, ಬಿದಿರ ಅಕ್ಕಿ ಇವುಗಳನ್ನು ಬಳಸಬೇಕು. ಅಗ್ನಿಹೋತ್ರ ಇದ್ದೇ ಇರುತ್ತೆ ಅವನಿಗೆ. ಸದ್ಯ ಪ್ರಕ್ಷಾಲಕ ಕೇಚಿನ್ ಮಾಸಿಕ ಸಂಚಯಾ ವಾರ್ಷಿಕಂ ಸಂಚಯಂ ಕೇಚಿದ್ವಾದಶ ಮಾಸಿಕಂ. ಇವರಿಗೆ ಸಂಚಯ ಇದೆ, ಆದರೆ ನಾಡಿನ ಸಂಚಯ ಅಂದರೆ ಸಂಗ್ರಹ ಇದೆ. ಅವರು ಯಾವುದೋ ಒಂದನ್ನು, ಇಷ್ಟು ಧಾನ್ಯವನ್ನೋ ಇನ್ನೇನನ್ನೋ ಸಂಗ್ರಹಿಸಿ ಇಡಬಹುದು. ಅತಿಥಿ ಪೂಜೆಗಾಗಿ ಸಂಗ್ರಹಿಸಿ ಇಡಬಹುದು. ಅಭ್ರಾವಕಾಶಾವರ್ಷಾಸು ಹೇಮಂತೆ ಜಲತಂಶ್ರಯಾ ಗ್ರೀಷ್ಮೇ ಚ ಪಂಚತಪತಃ ಶಶ್ವಚ್ಚಮಿತ ಭೋಜನಾ. ವಾನಪ್ರಸ್ಥರು ಬೆಳಗ್ಗೆ ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ಬೇಸಿಗೆ ಕಾಲದಲ್ಲಿ ತನ್ನ 4 ದಿಕ್ಕಿನಲ್ಲಿ ಬೆಂಕಿಯನ್ನು ಹಾಕಿಕೊಂಡು ಉರಿದುರಿಯುವ ಸೂರ್ಯನ ಕೆಳಗಡೆ ತಪಸ್ಸು ಮಾಡೋದು, ಅದನ್ನು ಪಂಚತಪಸ್ಸು ಅಂತ ಕರೀತಾರೆ. ಚಳಿಗಾಲದಲ್ಲಿ ಕೊರೆಯುವ ನೀರಿನಲ್ಲಿ ಕಂಠಮಗ್ನವಾಗಿ ತಪಸ್ಸು ಮಾಡೋದು. ಈ ತರಹ ಎಲ್ಲ ಇರುತ್ತೆ. ಕೆಲವರು ಶುಕ್ಲ ಪಕ್ಷದಲ್ಲಿ ಮಾತ್ರ ಗಂಜಿಯನ್ನು ತಗೊಳ್ಳೋರು. ಶುಕ್ಲ ಪಕ್ಷೇ ಪಿಬಂತ್ಯೇಕೆ ಯಾವಾಗೂ ಕ್ವಥಿತಾಂ ಸಕೃತ್. ಇನ್ನು ಕೆಲವರು ಕೃಷ್ಣ ಪಕ್ಷೇ ಪಿಬಂತ್ಯೇಕೆ, ಇನ್ನು ಕೆಲವರು ಕೃಷ್ಣ ಪಕ್ಷದಲ್ಲಿ ಕ್ವಥಿತಾಂ, ಒಂದು ಸರ್ತಿ ಬೆಂದ ಗಂಜಿಯನ್ನು ತಗೊಳ್ತಾರೆ. ಕೆಲವರು ಮೂಲದಿಂದ, ಕೆಲವರು ಫಲದಿಂದ, ಕೆಲವರು ಹೂವನ್ನು ತಿಂದುಕೊಂಡು ಬದುಕುವವರಿದ್ದಾರೆ. ಇದು ವಾನಪ್ರಸ್ಥಾಶ್ರಮ. ಅವರಿಗೆ ಅಗ್ನಿಯಲ್ಲಿ ಸುಡ್ಲಿಕ್ಕುಂಟು, ಯಾಕೆಂದರೆ ಅವರಿನ್ನೂ ಅಗ್ನಿ ಬಿಟ್ಟಿರೋದಿಲ್ಲ. ಚತುರ್ಥಶ್ಚೌಪನಿಷದೋ ಧರ್ಮ ಸಾಧಾರಣ ಸ್ಮೃತಃ ವಾನಪ್ರಸ್ಥೋ ಗೃಹಸ್ಥಶ್ಚ ತತೋನ್ಯ ಸಂಪ್ರವರ್ತತೆ. ಇನ್ನು 4ನೆಯ ಆಶ್ರಮ ಇದೆಯಲ್ಲ, ಅದನ್ನು ಸನ್ಯಾಸಾಶ್ರಮ ಅಂತ ಕರೀತಾರೆ. ವಾನಪ್ರಸ್ಥಕ್ಕಿಂತ ಮಿಗಿಲು. ಇದನ್ನು ಆಶ್ರಯಿಸಿದವರ ದೊಡ್ಡ ಲಿಸ್ಟ್ ಇದೆ. ಸಪ್ತ ಋಷಿಗಳು, ಅಗಸ್ತ್ಯರು, ಮಧುಚ್ಛಂದಸ್, ಅಘಮರ್ಷಣ, ಸಾಂಕೃತಿ, ಯವಕ್ರೀತ, ಅಹೋವೀರ್ಯ, ಕಾವ್ಯ, ಕಣ್ವ, ಮೇಧಾತಿಥಿ, ಕುಶ, ಸ್ಮೃತಪಾಲ, ನಿರ್ವಾಕ, ಶೂನ್ಯಪಾಲ, ಶ್ರುತಶ್ರವ, ಹೀಗೆ ಇವರು ದೊಡ್ಡ ಲಿಸ್ಟು. ಇವರೆಲ್ಲ ಈ ಸನ್ಯಾಸಾಶ್ರಮವನ್ನು ಪಾಲಿಸಿ ಸ್ವರ್ಗವನ್ನು ಹೊಂದಿದ್ದಾರೆ.
ತಾತ ಪ್ರತ್ಯಕ್ಷ ಧರ್ಮಾಣಃ ತಥಾ ಯಾಯಾವರಾಗಣಾಃ ಋಷೀಣಾಂ ಉಗ್ರತಪಸಾಂ ಧರ್ಮನೈಪುಣದರ್ಶಿನಾಂ. ಉಗ್ರವಾದ ತಪಸ್ಸು ಮಾಡ್ತಾ ಪುಣ್ಯ ಪಾಪಗಳನ್ನು ಕಣ್ಣಿನಲ್ಲೇ ಕಾಣ್ತಾ ಕಾಡಿನಲ್ಲಿ ತೊಡಗಿದ್ದು ತಪಸ್ಸು ಮಾಡುವ ಸನ್ಯಾಸಿಗಳು ಇದ್ದಾರೆ. ಅನಕ್ಷತ್ರಾಸ್ತ್ವನಾಧೃತ್ಯಾಃ ದೃಶ್ಯಂತೆ ಜ್ಯೋತಿಷಾಂಗಣಾಃ ಜರಸಾ ಚ ಪರಿದ್ಯೂನಃ ವ್ಯಾಧಿನಾ ಪರಿಪೀಡಿತಃ ಚತುರ್ಥೇ ತ್ವಾಯುಷಶ್ಚೇತೆ ವಾನಪ್ರಸ್ಥಾಶ್ರಮಂ ತ್ಯಜೇತ್. ಇದಲ್ಲದೆ ಇನ್ನೊಂದು ಇದೆ, ಆತುರ ಸನ್ಯಾಸ ಅಂತ ಕರೀತಾರೆ ಅದನ್ನು. ನನಗೆ ಯಾರು ಸಂಸ್ಕಾರ ಮಾಡೋದಿಲ್ಲ ಅಂತ ಗೊತ್ತಾದಾಗ, ನನ್ನ ಹತ್ತಿರ ಸಾಯುವಾಗ ಯಾರು ಇಲ್ಲ ಅಂತ ಗೊತ್ತಾದಾಗ ಅವರು ಪ್ರೈಶೋಚ್ಚಾರಣೆ ಮಾಡಿದ್ರೆ ಸಾಕು. ಭೂಸನ್ಯಸ್ತಂ ಮಯಾ, ಭುವಸ್ಸನ್ಯಸ್ತಂ ಮಯಾ, ಸ್ವಸ್ಸನ್ಯಸ್ತಂ ಮಯಾ, ಭೂರ್ಭುವಸ್ವಃ ಸನ್ಯಸ್ತಂ ಮಯಾ ಅಂತ 4 ಈ ಪ್ರೈಶೋಚ್ಚಾರಣೆ ಮಾಡಿದರೆ, ಕೆಲವರು ತ್ರಿವಾರ ಪ್ರೈಶ ಅಂತಾರೆ. ಈ 3 ಪ್ರೈಶವನ್ನು ಉಚ್ಚಾರ ಮಾಡಿದರೆ ಸಾಕು, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಹಾಗೆ. ಅವರಿಗೆ ಸಂಸ್ಕಾರ ಮಾಡಬೇಕಾದ ಅಗತ್ಯ ಇರೋದಿಲ್ಲ. ಇದನ್ನು ಆತುರ ಸನ್ಯಾಸ ಅಂತ ಕರೀತಾರೆ. ಆತುರ ಅಂದರೆ ಅವಸರ ಅಂತಲ್ಲ. ಅತ್ಯಂತ ರೋಗಿಷ್ಠನಾದಾಗ, ಸಾವಿಗೆ ಅತ್ಯಂತ ಸಮೀಪಸ್ಥನಾದಾಗ ತೆಗೆದುಕೊಳ್ಳುವ ಸನ್ಯಾಸವನ್ನು ಆತುರ ಸನ್ಯಾಸ ಅಂತ ಕರೀತಾರೆ. ಈ ಆತುರ ಸನ್ಯಾಸ ಏನಿದೆ ಅದನ್ನು ತೆಗೆದುಕೊಂಡವನು ಒಳ್ಳೆಯ ಗತಿಯನ್ನೇ ಹೊಂದುತ್ತಾನೆ. ಆತ್ಮನ್ಯಗ್ನೀನ್ ಸಮಾರೋಪ್ಯ ತ್ಯಕ್ತ್ವಾ ತರವ ಪರಿಗ್ರಹಾನ್ ಸಾಧ್ಯಸ್ಕಾಂಶ್ಚ ಭಜೆ ಯಜೇದ್ಯಜ್ಞಾನ್ ಇಷ್ಟೀಶ್ಚೈವೇಹ ತರ್ವಚಃ. ಅಗ್ನಿಯನ್ನು ಆತ್ಮನಲ್ಲಿ ಸಮಾರೋಪಣೆ ಮಾಡಿಕೊಂಡು ಎಲ್ಲವನ್ನೂ ತೊರೆದು ಇಷ್ಟಿ ಮೊದಲಾದವುಗಳನ್ನು ಗೈದು ಎಲ್ಲ ಅಗ್ನಿಗಳನ್ನು ತನ್ನ ಒಳಗಡೆ ಆತ್ಮನೇ ಆರೋಪ ಮಾಡೋದು. ಗೃಹಸ್ಥರಿಗೆ ಅಗ್ನಿ ಇದೆ, ಸನ್ಯಾಸಿಗಳಿಗೆ ಅಗ್ನಿ ಇಲ್ಲ ಅಂತಲ್ಲ, ಆತ್ಮನ್ಯಾರೋಪಿತ ಅಗ್ನಿಗಳು ಅಂತ ತಮ್ಮ ಒಳಗಡೆಯೇ ಅವರು ಅಗ್ನಿಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ಅವರು ಇನ್ನು ಅಗ್ನಿಯನ್ನು ಹೊರಗಡೆಯ ಕ್ರಿಯೆಗೆ ಬಳಸೋದಿಲ್ಲ ಅಂತ ಅರ್ಥ. ದೇವನನ್ನೇ ಈ ವೇದದಿಂದ ಆರಾಧನೆ ಮಾಡ್ತಾರೆ ಅಂತ ಅರ್ಥ. ಇದನ್ನು ಈ ಸನ್ಯಾಸಾಶ್ರಮವನ್ನು ಕ್ರಮವಾಗಿ ತಗೊಳ್ಳೋದು ಒಂದು, ಯಾವುದಾದ್ರೂ ಗುರುಗಳ ಮೂಲಕ. ಸಾಯುವಾಗ ಕಡೆಗಾಲದಲ್ಲಿ ತೆಗೆದುಕೊಳ್ಳೋದು ಒಂದುಂಟು. ಅಭಯಂ ಸರ್ವಭೂತೇಭ್ಯೋ ದತ್ವಾಯ ಪ್ರವ್ರಜೇತ್ ಪುನಃ ಲೋಕಾಸ್ತೇಜೋಮಯಾಸ್ತಾತ ಪ್ರೇತ್ಯ ಚಾನಂತ್ಯ ಚಾಶ್ನುತೆ. ಅಭಯಂ ಸರ್ವಭೂತೇಭ್ಯ, ನನ್ನಿಂದ ಇನ್ನು ಯಾರಿಗೂ ಭಯವಿಲ್ಲ ಅಂತ ಹೇಳಿ ಅವರು ತೊಡಗಬೇಕು. ಗೊತ್ತಾಯ್ತಾ? ಕ್ರೈಸ್ತರಲ್ಲಾಗಲಿ ಮುಸಲ್ಮಾನರಲ್ಲಾಗಲಿ ಸನ್ಯಾಸ ಅನ್ನೋದ್ರ ಕಾನ್ಸೆಪ್ಟೇ ಇಲ್ಲ. ಯಾಕೆ ಅಂದರೆ ಎಲ್ಲ ಭೂತಗಳಿಗೂ ಅಭಯ ಕೊಡೋದು ಅಂತ ಒಂದು ಕಾನ್ಸೆಪ್ಟೇ ಇಲ್ಲ ಅವ್ರ ಹತ್ರ. ಎಲ್ಲರಿಗೂ ನಾವು ಅಭಯ ಕೊಡ್ತೇವೆ ಅಂತಿಲ್ಲ. ಅವರಿಂದ ಯಾರಿಗಾದರೂ ಜಗತ್ತಿನಲ್ಲಿ ಭಯ ಇರೋದೆ. ಸುನೀತ ವೃತ್ತೋ ವ್ಯಪನೀತ ಕಲ್ಮಚೋ ನಚೇಹ ನಾಮುತ್ರ ಚ ಕರ್ಮ ಹೀಯತೆ ಅರೋಷ ಮೋಹೋ ಗತಸಂಧಿ ವಿಗ್ರಹೋ ಭವೇದುದಾತಿ ನವದಾತ್ಮವಿನ್ನರಹ. ಒಳ್ಳೆಯ ನೀತಿಯಿಂದ ಕೂಡಿ ಕಲ್ಮಶವನ್ನೆಲ್ಲ ತೆಗೆದುಕೊಂಡು ರೋಷವಿಲ್ಲದೆ, ಮೋಹವಿಲ್ಲದೆ, ಸಂಧಿ ಇಲ್ಲದೆ, ವಿಗ್ರಹವಿಲ್ಲದೆ ಉದಾಸೀನನಾಗಿರಬೇಕು, ಆತ್ಮವೆತ್ತನಾಗಬೇಕು. ಯಮೇಶು ಚೈವಾತ್ಮಗತೆ ಚನವ್ಯಥೇತ್ ಸ್ವಶಾಸ್ತ್ರ ಸೂತ್ರಾಹುತಿ ಮಂತ್ರ ವಿತ್ಕ್ರಮಾತ್ ಭವೇದಥೇಷ್ಟಾ ಗತಿರಾತ್ಮಯಾಜಿನೋ
ನ ಸಂಶಯೋ ಧರ್ಮ ಪರೇ ಜಿತೇಂದ್ರಿಯೇ. ಯಾರ ಜೊತೆ ಜಗಳ ಇಲ್ಲ, ಯಾರ ಜೊತೆ ಸಂಧಾನವೂ ಇಲ್ಲ, ಉದಾಸೀನನಾಗಿ ಇರಬೇಕು. ಈ ತರಹ ಒಳಗಡೆ ಯಜ್ಞವನ್ನು ಆಂತರಿಕವಾಗಿ ಮಾಡಿಕೊಂಡವನಿಗೆ ಒಳ್ಳೆ ಗತಿ ಇರುತ್ತೆ. ಸನ್ಯಾಸ ತೆಗೆದುಕೊಂಡ ಮೇಲೆ ಅವನಿಗೆ ಸಂಶಯ ಇರಬಾರದು ತತ್ವದಲ್ಲಿ. ಭೀಕರ. ಸನ್ಯಾಸ ತೆಗೆದುಕೊಂಡ ಮೇಲೆ ಸಂಶಯ ಇದ್ದರೆ ಭಾರಿ ಕಷ್ಟ. ಕೆಲವರಿಗೆ ಸನ್ಯಾಸ ತಗೊಂಡ ಮೇಲೆ ಸಂಶಯ ಬಂದ್ಬಿಡುತ್ತೆ. ಸನ್ಯಾಸ ತೆಗೆದುಕೊಂಡ್ಮೇಲೆ ಸಂಶಯ ಬರಬಾರದು. ಆ ತರಹ ಖಚಿತ ಆಯಿತು ಅಂದರೆ ಸನ್ಯಾಸ ತಗೋಬೇಕಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಅದೊಂದು ಬಹಳ ಇಂಪಾರ್ಟೆಂಟ್. ಹೀಗೆ ಅವನು ಒಳ್ಳೆಯ ಲೋಕವನ್ನು ಹೊಂದುತ್ತಾನೆ. ಇದು ದೇವರಿಗೆ ಅತ್ಯಂತ ಶ್ರೇಷ್ಠ, ಅತ್ಯಂತ ಪ್ರಿಯ ದೇವರಿಗೆ ಅಂತ ಹೇಳುವಲ್ಲಿಗೆ 229ನೆಯ ಅಧ್ಯಾಯ ಆಯಿತು. ಶುಕಃ ವರ್ತಮಾನಸ್ತಥೈವಾತ್ರ ವಾನಪ್ರಸ್ಥಾಶ್ರಮೇ ಯಥಾ ಯೋಕ್ತವ್ಯೋತ್ಮ ಕಥಂ ಶಕ್ತ್ಯಾ ಪರಂ ವೈ ಕಾಂಕ್ಷತಾ ಪದಂ. ವರ್ತಮಾನಃ ತಥೈವ ಅತ್ರ. ವಾನಪ್ರಸ್ಥಾಶ್ರಮದಲ್ಲಿ ಆಗಲಿ, ಅಥವಾ ಸನ್ಯಾಸಾಶ್ರಮದಲ್ಲಿ ಆಗಲಿ ಒಬ್ಬ ಹೇಗೆ ಇರಬೇಕು ಅದನ್ನು ಹೇಳಿ. ವ್ಯಾಸಃ ಕಷಾಯಂ ಪಾಚಯಿತ್ವಾ ಚ ಶ್ರೇಣಿಸ್ಥಾನೇಷು ಚ ತ್ರಿಷು ಪ್ರವ್ರಜೇಚ್ಚ ಪರಂ ಸ್ಥಾನಂ ಪರಿವ್ರಜ್ಯಾಮನುತ್ತಮಾಂ. ಕಷಾಯ ಅಂತ ಹೇಳಿದ್ರೆ ಮನಸ್ಸಿನ ಕಲ್ಮಶಗಳು, ಅದನ್ನು ಒಂದು ಹದಕ್ಕೆ ತಂದುಕೊಂಡು ಆಮೇಲೆ ಅಲ್ಲಿಂದ ನಾನು ಸನ್ಯಾಸವನ್ನು ತಗೊಂಡಿದ್ದೇನೆ ಅಂತ ತೊಡಗಬೇಕು. ಅವಾಗ ಬಟ್ಟೆ ಉಟ್ಕೊಳ್ತಾ ಇದ್ರ ಕಾವಿ ಬಣ್ಣದ್ದು ಅನ್ನೋದು ಡೌಟ್. ಉಟ್ಕೊಳ್ತಾ ಇದ್ರೇನೋ, ಆದರೆ ಖಾತ್ರಿಯಾಗಿ ನಮಗೆ ಇಲ್ಲ. ಪ್ರವರಜೆಚ್ಚ ಏ ತದ್ಭವಾನೇವಂ ಅಭ್ಯಸ್ಯ. ಅವರು ಅಭಯವನ್ನು ನೀಡಿ ದಂಡವನ್ನು ಇಟ್ಟುಕೊಂಡಿದ್ದವ ಸನ್ಯಾಸಿ ಅಂತ ಆಗ. ಆದರೆ ದಂಡ ಬ್ರಹ್ಮಚಾರಿಗಳಿಗೆ ಬೇರೆ ಥರದ ದಂಡ ಇರೋದು, ಸನ್ಯಾಸಿಗಳಿಗೆ ಬೇರೆ ಥರದ ದಂಡ ಇರೋದು. ಆ ದಂಡವನ್ನು ನೋಡಿ ಗುರುತಿಡಬೇಕು. ಆಮೇಲೆ ಕ್ರಮೇಣ ಅದು ಬಂತು ಅಂತ ಕಾಣುತ್ತೆ. ಕಾವಿಶಾಟಿ ಕ್ರಮೇಣ ಬಂತು ಅಂತ ಅಂದರೆ ಒಂದು ಸುಮಾರು ಪಾಂಡವರ ಕಾಲದಲ್ಲಿ ಬಂದಿರಬಹುದು ಅಂತ ನನ್ನ ಊಹೆ. ಏಕಶ್ಚರತಿಯ ಪಶ್ಯನ್ ನಜಹಾತಿ ನಹೀಯತೆ ನಿರಗ್ನಿರನಿಕೇತ ಸ್ಯಾತ್ ಗ್ರಾಮಮನ್ನಾರ್ಥಮಾಶ್ರಯೇತ್. ಒಬ್ಬನೇ ಇರಬೇಕು. ಅಗ್ನಿಹೋತ್ರ ಇಲ್ಲ, ಯಾವ ಮನೆಯೂ ಇಲ್ಲ, ಅನ್ನಕ್ಕೆ ಭಿಕ್ಷೆ ಬೇಡಬಹುದು. ಅವಾಗ ಮಾತ್ರ ಗ್ರಾಮದಲ್ಲಿ ಬರಲಿಕ್ಕೆ ಅವನಿಗೆ. ಅಶ್ವಸ್ಥನ ನಿಧಾನ ಸ್ಯಾತ್ ಮುನಿಭಾವ ಸಮನ್ವಿತಃ ಲಘ್ವಾಶೀ ನಿಯತಾಹಾರ ಸಕೃದನ್ನಂ ನಿಷೇವತೆ. ಒಂದೇ ಹೊತ್ತು ಉಣ್ಣೋದು. ಕಪಾಲಂ ವೃಕ್ಷಮೂಲಾನಿ ಕುಚೇಲಮತಹಾಯತ ಉಪೇಕ್ಷಾ ಸರ್ವಭೂತಾನಾಂ ಏತಾವದ್ಭಿಕ್ಷು ಲಕ್ಷಣಂ. ಗಿಡದ ಅಡಿಯಲ್ಲಿ ಇರೋದು ಕುಚೇಲ, ಕೆಟ್ಟ ಬಟ್ಟೆ, ಯಾರೂ ಜೊತೆಗಿಲ್ಲದೆ ಇರೋದು, ಎಲ್ಲರ ಬಗ್ಗೆ ಉಪೇಕ್ಷೆ, ಇದು ಭಿಕ್ಷುವಿನ ಲಕ್ಷಣ.
ಯಸ್ಮಿನ್ ವಾಚ ಪ್ರಣಶ್ಯಂತಿ ಕೂಪೆ ಪ್ರಾಸ್ತಾಶಿಲಾ ಇವ ನವಕ್ತಾರಂ ಪುನರ್ಯಾಂತಿ ಸ ಕೈವಲ್ಯಾಶ್ರಮೇ ವಸೇತ್. ಅವನು ಹೇಗಿರಬೇಕು ಅಂತಂದರೆ, ಜನರ ಭಾವನೆ ಅದು ಬಾವಿಯಲ್ಲಿ ಎಸೆದ ಕಲ್ಲಿನ ತರಹ ಇರಬೇಕು. ಒಂದು ಕಲ್ಲು ತಗೊಂಡು ಬಾವಿಯಲ್ಲಿ ಎಸೆದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ಹಾಗೆ ಸನ್ಯಾಸಿ ರಿಯಾಕ್ಟಿವ್ ಮೋಡಲ್ ಇರಬಾರದು. ಆ ಕಾಲದ ನಿಯಮ. ಅವಾಗ ಸನ್ಯಾಸಿಗಳು ಧರ್ಮ ಪ್ರಚಾರ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ. ಯಾಕೆ ಹೇಳಿ? ಇತ್ತಲ್ಲ, ಧರ್ಮ ಇತ್ತು, ಆದ್ದರಿಂದಾಗಿ ಧರ್ಮ ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಧರ್ಮ ಇಲ್ಲ ಅಂತಾದಾಗ ಧರ್ಮ ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಬರುತ್ತೆ. ನೈವ ಪಶ್ಯನ್ನ ಶೃಣುಯಾತ್ ನ ವಾಚ್ಯಂ ಜಾತು ಕಸ್ಯಚಿತ್ ಬ್ರಾಹ್ಮಣಾನ್ ಅವಿಶೇಷೇಣ ನೈವ ಬ್ರೂಯಾತ್ ಕಥಂಚನ. ಆಸಕ್ತಿಯಿಂದ ಯಾವುದನ್ನು ನೋಡಬಾರದು, ಆಸಕ್ತಿಯಿಂದ ಯಾವುದನ್ನು ಕೇಳಬಾರದು, ಆಸಕ್ತಿಯಿಂದ ಏನನ್ನೂ ಹೇಳಬಾರದು. ಇದು ಸನ್ಯಾಸದ ಲಕ್ಷಣ ಅಂತ. ಈ ತರಹದ ಸನ್ಯಾಸ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ. ಕಲಿಯುಗದಲ್ಲಿ ಈ ತರಹದ ಸನ್ಯಾಸ ಇಲ್ಲ. ಏನ ಪೂರ್ಣಮಿವಾಕಾಚಂ ಭವತ್ಯೇಕೇನ ತರ್ವದ ಶೂನ್ಯಂ ಯೇನ ಜನಾ ಕಿರಣಂ ತಂದೇವ ಬ್ರಾಹ್ಮಣಂ ವಿದುಹು. ಜನರು ಇದ್ದಲ್ಲಿ ಇರಬಾರದು, ಆದರೆ ಇವತ್ತು ಸನ್ಯಾಸಿಗಳು ಬಂದರೆ ಜನ ಸೇರ್ತಾರೆ. ಜನರಿದ್ದಲ್ಲಿ ಇರಬಾರದು ಅಂದರೆ ಸನ್ಯಾಸಿಗಳಿದ್ದಲ್ಲಿ ಜನ ಬರ್ತಾರೆ. ಅಲ್ಲ, ತಪ್ಪಲ್ಲ. ಇಲ್ಲಿ ಇರುವಂತಹ ಒಂದು 2-3 ಯುಗದ ಸನ್ಯಾಸ ಒಂದಾದರೆ 4ನೇ ಯುಗದ ಸನ್ಯಾಸ ಇನ್ನೊಂದು ಅಂತ. ಏನ ಕೇನಚಿದಾಚ್ಛನ್ನಃ ಏನ ಕೇನಚಿದಾಚಿತಃ ಯತ್ರ ಕ್ವಚನ ಶಾಯೀಚ ತಂದೇವ ಬ್ರಾಹ್ಮಣಂ ವಿದುಹು. ಏನೋ ಒಂದನ್ನು ಹೊದ್ದುಕೊಂಡು, ಏನೋ ಒಂದನ್ನು ತಿಂದುಕೊಂಡು, ಎಲ್ಲೋ ಮಲಗಿಕೊಂಡು ಇರುವವನನ್ನು ಸನ್ಯಾಸಿ ಅಂತ ಕರೀತಾರೆ. ಅಹೇರಿವ ಗಣಾದ್ಭೀತಃ ಸನ್ಮಾನಾನ್ ಮರಣಾದಿವ ಕುಣಪಾದಿವ ಚ ಪಿಸ್ತ್ರೀಭ್ಯಃ ತಂದೇವ ಬ್ರಾಹ್ಮಣಂ ವಿದುಹು. ಅಹೇರಿವ ಗಣಾದ್ಭೀತಃ, ಸನ್ಮಾನದಿಂದ ಹೆದರಬೇಕಂತೆ. ಹಾವಿನಿಂದ ಹೇಗೆ ಹೆದರ್ತೇವೋ ಹಾಗೆ ಸನ್ಮಾನದಿಂದ ಹೆದರಬೇಕು. ಕುಣಪಾದಿವಚ ಸ್ತ್ರೀಭ್ಯ, ಹೆಣ್ಣುಮಕ್ಕಳಿಂದ ಹೆದರಬೇಕು. ಹೇಗೆ? ಹೆಣದಿಂದ ಹೇಗೋ ಹಾಗೆ. ನ ಕುಪ್ಪೇನ್ನ ಪ್ರಹರ್ಷ್ಯೇಚ್ಛ ಮಾನಿತೋ ಮಾನಿತಶ್ಚಯ ಸರ್ವಭೂತೇಶ್ವಭಯದಃ ತಂದೇವ ಬ್ರಾಹ್ಮಣಂ ವಿದುಹು. ಸಿಟ್ಟು ಮಾಡ್ಕೊಳ್ಬಾರದು, ಹರ್ಷಕ್ಕೊಳಗಾಗಬಾರದು. ಸನ್ಮಾನ ಸಿಕ್ಕಿದ್ರೂ ಅದೇ ರೀತಿ ಇರಬೇಕು, ಅವಮಾನ ಎದುರಾದರೂ ಅದೇ ರೀತಿ ಇರಬೇಕು. ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ ಕಾಲಮೇವ ಪ್ರತೀಕ್ಷೇತ ನಿರ್ವೇಶಂ ಭೃತಕೋ ಯಥಾ. ಮರಣವನ್ನು ಇಷ್ಟಪಡಬಾರದು, ಬದುಕಬೇಕು ಅಂತ ಹೇಳಿ ಉತ್ಕಟ ಬಯಕೆ ಇರಬಾರದು. ಕಾಲವನ್ನು ಕಾಯಬೇಕು. ಸನ್ಯಾಸಿ ಇರಬೇಕಾದದ್ದು ಹಾಗೆ. ವಸ್ತುತಃ ಇಲ್ಲಿ ಎಲ್ಲ ಧರ್ಮದ ಆಚರಣೆಯ ಪುಣ್ಯವೂ ಬಂದ್ಬಿಡತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಥಾ ನಾಗಪದೇ ಅನ್ಯಾನಿ ಪದಾನಿ ಪದಗಾಮಿನಾಂ ಸರ್ವಾಣ್ಯೇವಾಪಿ ಧೀಯಂತೆ ಪದಜಾತಾನಿ ಕೌಂಜರೇ. ಆನೆಯ ಹೆಜ್ಜೆಯಲ್ಲಿ ಎಲ್ಲ ಪ್ರಾಣಿಗಳ ಹೆಜ್ಜೆಯೂ ಹಿಡಿಸಿಬಿಡುತ್ತದೆ. ಒಂದು ಆನೆಯ ಹೆಜ್ಜೆ ಇಷ್ಟು ದೊಡ್ಡ ರೌಂಡ್ ಇರಬಹುದಾ? ಅದರಲ್ಲಿ ಎಲ್ಲದರ ಹೆಜ್ಜೆಯೂ ಹಿಡಿಸ್ಬಿಡುತ್ತೆ. ಅದರೊಳಗಡೆನೆ ಒಂಟೆ, ಕತ್ತೆ, ಕುದುರೆ, ಕೋತಿ, ಮನುಷ್ಯ ಎಲ್ಲರದು ಅದರೊಳಗಡೆಯೇ ಇರುತ್ತೆ. ಆ ರೀತಿ ಸನ್ಯಾಸಾಶ್ರಮದಲ್ಲಿಯೇ ಎಲ್ಲರ ಧರ್ಮಾಚರಣೆಯ ಪುಣ್ಯವೂ ಬರುತ್ತೆ. ಆಯ್ತಾ?
ಹೀಗೆ ಅಹಿಂಸಕಸ್ಯಾನ್ಮತಿಮಾತ್ ಏವಂ ಪ್ರಜ್ಞಾನ ತೃಪ್ತಸ್ಯ ನಿರ್ಭಯಸ್ಯ ಮನೀಷಿಣಃ ನ ಮೃತ್ಯುರಧಿಕೋ ಭಾವಾತ್ ಸಮುಕ್ತಿಮಧಿಗಚ್ಚತಿ. ಹೀಗೆ ಜ್ಞಾನದಿಂದ ತೃಪ್ತನಾದ ಭಯವಿರದ ಪ್ರಜ್ಞಾವಂತನಿಗೆ ಮುಕ್ತಿಯೊಂದೇ ಸನ್ಯಾಸದಿಂದ ಬಿಡುಗಡೆ ಮಾಡಿಸುವುದು. ಆಯ್ತಾ? ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣನ ಈ ಲಕ್ಷಣವನ್ನು ಹೇಳ್ತಾ ಚರೇದುದಾಸೀನ ವದೇವ ಭಿಕ್ಷುಕಃ, ಭಿಕ್ಷುಕನಾಗಿ ತಿರುಗುತ್ತಾ ಇರಬೇಕು. ಇದು ಸನ್ಯಾಸದ ಉತ್ಕಟ ಲಕ್ಷಣ. ಬೆಸ್ಟ್ ಆಶ್ರಮಗಳಲ್ಲೇ ಅತ್ಯಂತ ಉತ್ತಮ ಅಂತಾರೆ, ಮಾಡೋದಷ್ಟೇ ಕಷ್ಟ. ಈ ರೀತಿ 230ನೇ ಅಧ್ಯಾಯ ಇಷ್ಟು ನಾವು ಇವತ್ತು ನೋಡಬಹುದಾದ ಸಂಗತಿ. ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳಿದೆ. ಕಠೋಪನಿಷತ್ತಿನಲ್ಲಿ ಹೇಳಿದ್ದನ್ನು ನೇರವಾಗಿ ಹಾಗೇ ಹೇಳ್ತಾರೆ, ಅದನ್ನೆಲ್ಲ ನೋಡೋಣ. ಆದರೆ 31ನೇ ತಾರೀಕು, ನಾಳೆ ಇಲ್ಲ, ನಾಡಿದ್ದು ಗೊತ್ತಿಲ್ಲ, ಶನಿವಾರದ್ದು ಏನು ಅಂತ ಗೊತ್ತಿಲ್ಲ, ಭಾನುವಾರ ಪಾಡ್ಯ ಮತ್ತು ಯುಗಾದಿ ಹಬ್ಬ, ಅದರಿಂದಾಗಿ ಏನೂ ಇಲ್ಲ. 31ನೇ ತಾರೀಕು ಸೋಮವಾರ ಮತ್ತೆ ಶುರು ಆಗತ್ತೆ. ಆವಾಗ ಮತ್ತೆ ಈ 231ನೇ ಅಧ್ಯಾಯವನ್ನು ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.